ಅದೇ ನಮ್ಮ ಏನು ಅಂದರೆ ನಮ್ಮ ಕೈಲಿ ಏನು ಶಕ್ತಿ ಇಲ್ಲ ಬಿಡಿಸ್ಕೊಂಬರೋಕ್ಕೆ. ಮತ್ತು ಅವ್ರ ಪರವಾಗಿ ಹೋಗಿದ್ದೇನಲ್ಲ, ಮತ್ತು ಅವರು ಹೆಲ್ಪ್ ಮಾಡಬೇಕು ಅಂತ ನಾವು ಇದನ್ನ ಮಾಡ್ತೀವಪ್ಪ. ಏನು ಮಾಡ್ಬೇಕು ಅದಕ್ಕೆ? ನಮ್ಮ ಹತ್ರ ಅಷ್ಟೊಂದು ದುಡ್ಡು ಕೊಟ್ಟು ಬಿಡಿಸ್ಕೊಂಬರೋ ಶಕ್ತಿ ಐತೆ. 2 ತಿಂಗಳಾತು ನನ್ನ ಮಗ ಹೋಗಿ. ದುಡಿಮೆ ಮಾಡೋ ಮಕ್ಳು ಹೋಗಿ ಅಲ್ಲಿ ಕುಂತಿದ್ದಾವೆ. ನಾವೇನು ಮಾಡ್ಬೇಕು ಹೇಳ್ರಿ? ಇಡೀ ಮನೆ ನಮ್ಮ ಪರಿಸ್ಥಿತಿ ಹೇಳಿದ್ರೆ ನಾವೇನು ನೋಡೋದು ಕಣ್ಣು ಹಿಂಗೈದೀವಿ ಅಷ್ಟೇ. ಒಳಗಳದ್ದು ಯಾರು ಕಡೆ ಸ್ವಸತಿ ರಾಗಿ ಅಕ್ಕಿ ಸಿಗ್ತವೆ, ಅದನ್ನು ತಿಂದು ಜೀವನ ಮಾಡ್ತೀವಿ. ಪರಿಸ್ಥಿತಿ ಕಷ್ಟ ಐತೆ ಅಂದರೆ ಹೇಳ್ಕೋಬಾರ್ದು. ಇರೋದೊಂದು ಹುಡುಗಿ ಕಾಯ್ಕಣಕ್ಕೆ ಕೊಡೋಕೆ ನಮ್ಗೆ ಇದಿಲ್ಲ, ಗೊತ್ತಿರ. ಹಂಗಾಗೈತೆ. ನನ್ನ ಮಗ ಅವನೇ ದುಡಿತಿದ್ದಾನೆ, ಅವನೇ ಹೋಗಿದ್ದಾನೆ ಅಂದಾಗ. ಇವತ್ತು ದರ್ಶನ್ ಅವ್ರಿಗೆ ಜೈಲಲ್ಲಿ ಇದ್ರು ಕೂಡ ಎಲ್ಲಾ ವ್ಯವಸ್ಥೆನೂ ಸಿಗ್ತಾ ಇದೆ. ಅವ್ರಿಗೆ ಸಿಗ್ತತ್ತಪ್ಪ. ನಮ್ಮ ಮಕ್ಳು ಬಡವ್ರ ಮಕ್ಳಿಗೆ ಏನು ಸಿಗ್ತೈತೆ ಹೇಳು? ಅನುಭವಿಸ್ತಿದ್ದಾವೆ. ಹೆಂಗ ಮಾಡ್ಕೊಂಡು ತಿನ್ನೋ ಹೋಗಿ ಅಲ್ಲಿ ಕುಂತಿದ್ದಾರಲ್ಲ ಒಂದು ಸ್ವಲ್ಪ. ಮತ್ತು ಅವರೇ ಹೆಲ್ಪ್ ಮಾಡ್ಬೇಕು. ನಮ್ಮಿದು ಕೈಲಾಗ್ಲಿಲ್ದ್ರೆ ನಾವು ಏನು ಮಾಡೋಣ ಹೇಳಪ್ಪ? ನಮ್ದೇನು ಹೊಲ ಇತ್ತ? ಇರೋದಿಷ್ಟು ಗುಡಿಸ್ಲು ಮನೆ ಒಂದೈತಿ. ನಮ್ಗೆ ಕೂಲಿ ಮಾಡ್ಕೊಂಡು ತಿನ್ನೋರು ನಾವು ಏನೇನು ಬಿಡ್ತಾರೆ? ಹುಡುಗರು 2-3 ಪಟ್ಟು ಹೋಗಿ ನೋಡ್ಕೊಂಡು ಬರ್ತಾರೆ. ಅವರ ಬಡವ್ರ ಮಕ್ಕಳು ಇವತ್ತು ಜೈಲು ಸೇರಿದವರು ಅಯ್ಯೋ ಅಂತ ಇದ್ದಾರೆ. ಅವ್ರಿಗೂ ಗೊತ್ತಾಗಬೇಕು. ನಾವು ಸಂಪೋಗಿದ್ದಂಗೆ ದುಡಿಯೋ ಮಕ್ಕಳಲ್ಲಿ ತಂದು ಕೂಡಾಕಿದೀವಲ್ಲ ಅಂತ ಅವ್ರಿಗೆ ಇರ್ಬೇಕು. ನಾವೇನು ಯಾರಿದ್ದ ಏನು ಬೈಕಿನಂಗೈತೆ ನಮ್ಮ ಪರಿಸ್ಥಿತಿ ಹಿಂಗೈತೆ. ಮತ್ತೆ ಅನುಭವಿಸ್ಬೇಕು. ಏನು ಹೇಳ್ತೀರಿ? ದರ್ಶನ್ ಅವ್ರು ಹಂಗಿದ್ದಾರೆ, ನಿಮ್ಮ ಮಕ್ಕಳೆಲ್ಲ ಹಿಂಗಿದ್ದಾರೆ. ಏನು ಹೇಳೋಣಪ್ಪ? ಒಬ್ರನ್ನ ಹೊಗಳಕ್ಕಿಂದ್ರೆ ಏನು ಬರಂಗೈತೆ ನಮ್ಗೆ? ಹೇಳಿ. ಯಾವಾಗ ಬಿಡಿಸ್ತಾರೆ ಬಿಡಿಸ್ಲಿ ಬಿಡು, ಅವ್ರ ಕರ್ನೆ ಪಟ್ಟು. ಈಗ ಬೇಲ್ ವಿಚಾರದಲ್ಲಿ ಏನಾದ್ರು ಮಾತಾಡಿದಾರ? ನಾವೇನು ಮಾತಾಡಿಲ್ಲ. ಅವ್ರ ಕಡೆ ಯಾರು ನಿಮ್ಮ ಅವ್ರ ಕಡೆ ಯಾರು ಮಾತಾಡಿಲ್ಲ. ನಮ್ಮ ದೊಡ್ಡ ಹುಡುಗಕ್ಕೆ ಹೇಳ್ರಿ, ನಮ್ಗೇನು ಗೊತ್ತಿಲ್ಲ ಸರ್. ಅವನೊಂದು 2-3 ಪಟ್ಟು ಹೋಗೋದು ನಾನು ಅಷ್ಟೇ. ನಾನಂತೂ ಹೋಗೇ ಇಲ್ಲ. ನಾನು ಹೋಗೇ ಇಲ್ಲ. ಅಲ್ಲಿ ಹೆಂಗೈತೆ ವಾತಾವರಣ ಅಂತಲೂ ನೋಡಿಲ್ಲ. ಏನು ಹೇಳೋಣ? ಏನು ಗೊತ್ತಿಲ್ಲ ಸರ್ ನನಗೆ ಗ್ಯಾರಂಟಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.